ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕಿರಣ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನು ಮತ್ತು ನಮ್ಮ ಅಕ್ಕನ ಮಗಳು, ನನ್ನ ಮಗ ಎಲ್ಲ ಸಿಟಿ ಕಡೆ ಹೋಗ್ತಾ ಇದ್ವಿ, ಮೈಸೂರು ಕಡೆ. ಯಾಕಂತಂದರೆ ಸ್ವಲ್ಪ ಈ ಸೀರೆ ತೊಗೋಬೇಕಿತ್ತು, ಅವಳು ಒಂದು ನಾನೊಂದು, ಮತ್ತು ನನ್ನ ಮಗನಿಗೆ ಬಟ್ಟೆ ತೊಗೋಬೇಕಿತ್ತು. ಹೀಗೆ ಸರಿ ಹೋಗಿ ಬರೋಣ ಅಂತ ಮಾತಾಡ್ಕೊಂಡು ಡಿಸೈಡ್ ಮಾಡಿಕೊಂಡು ಆಟೋದಲ್ಲಿ ಹೋದ್ವಿ. ನಾನು ಯಾವಾಗಲೂ ಮೈಸೂರಿಗೆ ಹೋದರೆ ಶಾಪಿಂಗ್ಗೆ ಫಸ್ಟು ಪ್ರಿಫರೆನ್ಸ್ ಕೊಡೋದು ಮನ್ನಾರ್ಸ್ಗೆ. ಯಾಕಂದರೆ ಅದು ಸ್ವಲ್ಪ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ನನಗೆ ಮನ್ನಾರ್ಸೇ ಇಷ್ಟ ಆಗೋದು. ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು, ಓಡಾಡೋಕ್ಕೆ ಆಗಲ್ಲ. ಹೆಂಗೆ ಓಡಾಡ್ತಾರೆ ಜನ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಇಲ್ಲಿ ಪ್ರಭಾ ಟಾಕೀಸ್ ಹತ್ರನೇ ಆಟೋ ನಿಲ್ಲಿಸಿದ್ದು, ಸೊ ಅದಕ್ಕೆ ನಾವು ನಡ್ಕೊಂಡೇ ಹೋದ್ವಿ ಮನ್ನಾರ್ಸ್ ಹತ್ರ. ಒಳಗಡೆ ನಾವು ಹೋದರೆ ನೋಡಿ ಎಷ್ಟು ಜನ ರಶ್ ಇದ್ದಾರೆ ಅಂತ ನೋಡಿ. ಯಾವಾಗಲೂ ಅಷ್ಟೇ ನಾನು ಗಮನಿಸಿದ್ದೀನಿ, ನಾನು ಯಾವಾಗ ಹೋದರೂ ಇಲ್ಲಿನ ಜನ ಹಿಂಗೆ ಇರ್ತಾರೆ. ಮಿನಿಮಮ್ಮೇ ಇಷ್ಟು, ಮ್ಯಾಕ್ಸಿಮಮ್ ಕೇಳಂಗೆ ಇಲ್ಲ, ಹಾಗಿರುತ್ತೆ. ಈ ಮನ್ನಾರ್ಸ್ಗಿರೋ ಪವರೇ ಹಿಂಗೆ. ಸೊ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತು ಮೈಸೂರಿಯನ್ಸ್ಗೆ, ಏನು ಹೇಳೋದು ಬೇಕಾಗಿಲ್ಲ. ಸೊ ನಾನು ಅಕ್ಕ ಗ್ರ್ಯಾಂಡ್ ಸ್ಯಾರಿ ತೊಗೊಳಕ್ಕೇನು ಹೋಗಿರಲಿಲ್ಲ, ಸಿಂಪಲ್ ಸ್ಯಾರೀಸ್ ತೊಗೊಳ್ಳೋಣ ಅಂತಲೇ ಹೋಗಿದ್ದು. ಸಿಂಪಲ್ಲೇ ನೋಡ್ತಾ ಇದ್ದೆ, ಇದೆಲ್ಲ 500 ರೇಂಜ್ಗಿತ್ತು. ಈಗ ನಾನು ತೋರಿಸ್ತಾ ಇರೋದು 750, 800 ಆ ಥರ. ಸರಿ ಅಂತ ಮೈಸೂರು ಸೆಮಿ ಕ್ರಿಪ್ ಸ್ಯಾರಿ ಇದೆ. ಅಕ್ಕ ಬ್ಲ್ಯಾಕ್ ತೊಗೊಂಡ್ಲು, ನಾನು ಮರೂನ್ ತೊಗೊಂಡೆ. ಇದನ್ನೇ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿದ್ವಿ. ಹಾಗೆಯೇ ಒಂದು ಸೆಲ್ಫಿ ತೊಗೊಂಬಿಡೋಣ ಅಂತ ತೊಗೊತಾ ಇದ್ದೆ. ಮಿರರ್ ಅಂತೂ ಚೆನ್ನಾಗಿ ಹಾಕಿದ್ದಾರೆ, ಸುತ್ತಮುತ್ತ ಹಾಕಿದ್ದಾರೆ. ಸ್ಯಾರಿ ತೊಗೊಳಕ್ಕೆ ಬಂದವರು ಮಿರರ್ ನೋಡಿಕೊಂಡು ಒಂದು ತೊಗೊಳಕ್ಕೆ ಬಂದವರು 2 ತೊಗೊಳ್ಳಿ 3 ತೊಗೊಳ್ಳಿ ಅಂತ ಇರ್ಬೋದು, ಮೇ ಬಿ, ನಂಗೆ ಗೊತ್ತಿಲ್ಲ. ನನ್ನ ಮಗ ಅಂತೂ ನೋಡಿ ಅಲ್ಲೂ ಒಂದು ತರಲೆ ಬಿಡೋದೇ ಇಲ್ಲ. ಎಲ್ಲೋದ್ರೂ ಅಷ್ಟೇ ಇವ್ನು ಹಿಂಗೆ ಆಡೋದು. ಯಾಕೆ ಹಂಗೆ ಆಡ್ತಾನೋ ಗೊತ್ತಿಲ್ಲ. ನಿಮ್ಮ ಮಕ್ಕಳೂ ಹೀಗೇನಾ? ಕಮೆಂಟ್ ಮಾಡಿ. ಸರಿ ಅಂತ ಬಿಲ್ ಪೇ ಮಾಡಿ ಹೊರಗೆ ಬಂದ್ವಿ. ಇಲ್ಲಿ ಬ್ಯಾಗ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. 100 ರುಪೀಸ್ಗೆ ಒಂದು, ಚೆನ್ನಾಗಿರುತ್ತೆ. ನಮ್ಮ ಅಕ್ಕ ತೊಗೊಂಡ್ಲು, ಅಲ್ಲಿ ಸಿಮೆಂಟ್ ಕಲರ್ ಕಾಣಿಸ್ತಿದೆಯಲ್ಲ ಆ ಕಲರು. ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ಇಯರಿಂಗ್ಸ್ ನೋಡೋಣ ಅಂತ. ಅದು ಅಕ್ಕ 1-2 ತೊಗೊಂಡ್ಲು, ನಾನು 1-2 ತೊಗೊಂಡೆ. ಚೆನ್ನಾಗಿತ್ತು, ಎಲ್ಲ 30 ರುಪೀಸ್ ಅಂತೆ. ಮತ್ತು ನಾನು ಒಂದು ಹ್ಯಾಂಡ್ ಬ್ಯಾಗ್ ತೊಗೊಳ್ಳೋಣ ಅಂತ ತಗೊಂಡೆ. ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸು. ಏನು ತೊಗೊಂಡ್ರು 200-300. ನೆಕ್ಸ್ಟು ನನ್ನ ಮಗ ಒಂದು ಗಾಗಲ್ ತೊಗೋತೀನಿ ಅಂತ ತೊಗೊಂಡ. ಅದಾದಮೇಲೆ ಕುಚ್ಚು ಶೂಸ್ ತೊಗೊಂಡ್ಮೇಲೆ ಸೀದಾ ಆಟೋ ಹತ್ತಿದ್ವಿ. ಬಿಕಾಸ್ ನಮ್ಮ ಕುಚ್ಚು ಕಾಲೇಜಲ್ಲಿ ಒಂದು ಡ್ಯಾನ್ಸ್ ಫಂಕ್ಷನ್ ಇದೆ ಅಂತ ನಾವು ಅಲ್ಲಿಗೆ ಹೋಗಬೇಕಾಗಿತ್ತು. ಅದಕ್ಕೇ ಈ ಶಾಪಿಂಗ್ನ ಅರ್ಧಕ್ಕೆ ಅಂದರೆ ಚಿಕ್ಕದಾಗಿ ಮುಗಿಸಿ ನಾವು ಮನೆ ಕಡೆ ಹೊರಟ್ವಿ. ಕುಚ್ಚು ಅಂತೂ 6 o'clock ಒಳಗಡೆ ಅಲ್ಲಿರಬೇಕು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಸರಿ ಅಂತ ಬೇಗನೆ ಹೊರಟ್ವಿ. ಮನೇಲಿ ಈ ಟಿಕೆಟ್ಸ್ ಇತ್ತು, ಫಿಯೆಸ್ತಾ ಸೆಲೆಬ್ರೇಷನ್ದು, ಅವ್ರ ಕಾಲೇಜ್ ಫಂಕ್ಷನ್ದು 2 ಟಿಕೆಟ್ಸ್ ಅಷ್ಟೇ ಇದ್ದಿದ್ದರಿಂದ ನಾನು, ಅಕ್ಕ ಮತ್ತು ನನ್ನ ಜೊತೆ ನಮ್ಮ ತ್ರಿಶು 3 ಜನ ಹೋಗಿದ್ವಿ. ನಮ್ಮ ಬಾವಜಿ ಅಂದರೆ ನನ್ನ ಅಕ್ಕನ ಹಸ್ಬೆಂಡ್ ಬ್ಯುಸಿ ಇದ್ದಿದ್ದರಿಂದ ಅವ್ರ ಬದಲಾಗಿ ನಾನು ಹೋದೆ. ಕುಚ್ಚು ಹೇಳಿದಾಗೆ 6 o'clock ಒಳಗಡೆ ರೀಚ್ ಆದ್ವಿ. ಅಲ್ಲೇ ಸರಿ ಹಿಂದಗಡೆ ಜಾಗ ಇತ್ತು ಅಂತ ಕೂತ್ಕೊಂಡ್ವಿ. ಮೊದಲು ಈ ಫಂಕ್ಷನ್ನ ಭರತನಾಟ್ಯಮಿಂದ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಗ್ರೂಪು ಸಾಂಗ್ ಆಡಿದ್ರು, ಚೆನ್ನಾಗಿತ್ತು. ನಾವು ವೆಯ್ಟ್ ಮಾಡ್ತಾನೇ ಇದ್ವಿ ಕುಚ್ಚು ಡ್ಯಾನ್ಸ್ ಯಾವಾಗ ಬರುತ್ತೆ ಅಂತ.
ಅದಾದಮೇಲೆ ಒಂದು ರೆಟ್ರೋ ಸಾಂಗ್ ಕೂಡ ಇತ್ತು, ಅದಕ್ಕೆ ಡ್ಯಾನ್ಸ್ ಮಾಡಿದ್ರು. ನೆಕ್ಸ್ಟ್ ಅಂತೂ ಈ ರೀತಿ ಒಂದು ಫೈರ್ ಬ್ರ್ಯಾಂಡ್ ಪರ್ಫಾಮೆನ್ಸ್ ಅಂತಾರಲ್ಲ ಆ ರೀತಿ ಇತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಬಂದಿದೆ ನಮ್ಮ ಅಕ್ಕನ ಮಗಳ ಕುಚ್ಚು, ಅವಳ ಡ್ಯಾನ್ಸು. ಅವಳ ಡ್ಯಾನ್ಸ್ಗೋಸ್ಕರನೇ 10 ಗಂಟೆವರೆಗೂ ವೆಯ್ಟ್ ಮಾಡಿದ್ದು. ಸೊ ಫೈನಲಿ ಬಂದಳು. ಇಷ್ಟು ಹುಡುಗಿರಲ್ಲಿ ಯಾರವಳು ಅಂತ ಹುಡ್ಕೋಕೆ ಹೋಗಬೇಡಿ, ಯಾಕಂದರೆ ಅವಳು ಈ ಥರ ಹುಡುಗಿ ಡ್ರೆಸ್ಸಲ್ಲಿ ಬರೋವಳೇ ಅಲ್ಲ. ಅವಳಿಗೆ ಏನೇ ಇದ್ದರೂ ಹುಡುಗರ ಕಾಸ್ಟ್ಯೂಮು, ಹುಡುಗರ ಆ್ಯಟಿಟ್ಯೂಡೇ ಅವಳಿಗೆ ಮ್ಯಾಚ್ ಆಗೋದು, ಮತ್ತು ಅವಳು ಲೈಕ್ ಮಾಡೋದು ಕೂಡ ಅದೇ. ಸೊ ಅವಳಿಗೆ ತಕ್ಕಂತೆ ಅವಳು ಇಷ್ಟಪಡೋ ಥರನೇ ಒಂದು ಡ್ಯಾನ್ಸ್ ಕ್ಯಾರೆಕ್ಟರ್ ಕೊಟ್ಟಿದ್ರು. ಅವಳಿಗೂ ಇಷ್ಟ ಆಯಿತು, ನಾವು ಎಂಜಾಯ್ ಮಾಡಿದ್ವಿ. ನೋಡಿ ಬರ್ತಾಳೆ. ಅಲ್ಲಿ ಮಧ್ಯದಲ್ಲಿ ಜಂಪ್ ಮಾಡ್ಕೊಂಡು ನಿಂತ್ಕೊಂಡ್ಲಲ್ಲ, ಅದೇ ಅವಳು. ಸೆಂಟರಲ್ಲಿ ನಿಂತಿದ್ದಾಳೆ, ಡ್ಯಾನ್ಸ್ ಮಾಡ್ತಿದ್ದಾಳೆ.
ಹಿಂಗಿತ್ತು ಅವಳ ಡಾನ್ಸ್ ಪರ್ಫಾಮೆನ್ಸು. ನಮಗಂತೂ ಖುಷಿ ಆಯಿತು. ಆಮೇಲೆ ಅವಳು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಸರಿ ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಡಿ ಜೆ ಸ್ಟಾರ್ಟ್ ಆಯಿತು. ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು, ಪೇರೆಂಟ್ಸು ಸ್ಟೂಡೆಂಟ್ಸು ಎಲ್ಲ. ನಾವು ಮಾಡೋಕ್ಕೆ ಹೋಗಲಿಲ್ಲ, ಸೈಡಲ್ಲಿ ನಿಂತ್ಕೊಂಡು ನೋಡಿದ್ದಷ್ಟೇ. ಸಿಗ್ಲಿಲ್ಲ ಅವಾಗ, ಇವಾಗಾದ್ರೂ ಬಂದು ಡ್ಯಾನ್ಸ್ ಮಾಡೋಣ ಅಂತ. ಹೌದಲ್ವಾ ಸುಕೇಶ್? Yes, that is the spirit. ಇದೆಲ್ಲ ನೋಡಿದ ಮೇಲೆ ನನಗಂತೂ ನನ್ನ ಕಾಲೇಜ್ ಟೈಮೇ ನೆನಪಾಯಿತು. ಈ ಡ್ಯಾನ್ಸು, ಸಾಂಗು, ನಾವು ಕುಣಿಯೋದು, ಫ್ರೀಯಾಗಿರೋದು, ಯಾವುದೇ ಜವಾಬ್ದಾರಿ ಇಲ್ಲದೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆಲ್ಲ ನೆನಪಿಸ್ಕೊಂಡು ಬೇಜಾರಾಯಿತು, ಫೀಲ್ ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲ ನೆನಪಾದರು. ಸರಿ ಅಂತ ಇದೇ ಫೀಲಲ್ಲಿ, ಇದೇ ಒಂದು ಹ್ಯಾಂಗ್ ಓವರಲ್ಲಿ ಹೊರಗಡೆ ಬಂದ್ವಿ, ನಾನು ಮತ್ತು ಅಕ್ಕ, ಮಗು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.